ನಾನು ಒಂದು ನಿಮಿಷ ಹೇಳ್ತೀನಿ, ಒಳ್ಳೆ ಉತ್ತರ ಕೊಡ್ತೀನಿ. ಇಂಥ ಉತ್ತರ ಕೊಡೋಕೆ ಹೋದರೆ ನನ್ನ 25 ವರ್ಷ 40 ವರ್ಷ ರಾಜಕಾರಣ ಮಾಡಿದ್ವಿ. ಅವ್ರು ನಮ್ಮ ಉತ್ತರ ಕೊಡೋಕೆ ನಾವು ಒಳ್ಳೇದು. ಈಗ ಒಂದು ಜಿಲ್ಲೆಯಲ್ಲಿ ರಾಜಕೀಯ ಪಕ್ಷದ ಮುಖಂಡರಿಗೆ ಹಿಂಗಾಗ್ಬಿಟ್ರೆ ಜನಸಾಮಾನ್ಯ ಆಮೇಲೆ ಇವತ್ತು ತಡೆಯದೆ ಈ ಜಿಲ್ಲೆ ಒಳಗೆ ಬೇಜಾರು ಮಾಡ್ಕೋಬೇಡಿ. ಒಂದು ನಮ್ಮ ಪಕ್ಷದ ಮುಖಂಡ ತೀರೋದ ಹಾಡಲ್ಲೇ ಹೊಡೆದಾಕಿರೋಣ್ರಿ. ಅವತ್ತು ಒಂದು ವಾರ ನನ್ನ ಮತ್ತು ಅಶೋಕ್ ನಾರಾಯಣನ್ನ ನನ್ನ ನೇಮ್ ಇಟ್ಟಿದ್ದು. ನನ್ನ ಆಗಲಾದ್ಮೇಲೆ ಅಶೋಕ್ ನಾರಾಯಣ ಕಾರಣೆ ಹಾಕಿ ಅದು ಬೇರೆ ಇಲ್ಲರಲ್ಲ. ಅವರಿನ್ನೂ 2 ಜನ ಸಿಕ್ಕೇ ಇಲ್ಲ. ಕೆಲವರು ಅದಾದಮೇಲೆ ಹೇಳ್ತೀನಿ, ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದರಲ್ಲೆಲ್ಲ ನಡೀತಾ ಇತ್ತು. ಯಾರ್ಯಾರು ದುಡ್ಡು ಕೊಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ. ಕಳೆದ 4 ವರ್ಷದಿಂದ ಇದಕ್ಕೆಲ್ಲ ಹೆದರಿಕೆತೀನೇನ್ರಿ. ಇಂಥ ಬ್ಲ್ಯಾಕ್ ಮೇಲ್ಗೆಲ್ಲ ಹೆದರಿಕೆ ಹೇಳೋದಾದರೆ ನನ್ನ ಜೀವನದಲ್ಲೇ ಅದು ಯಾವ ಒಂದು ಆಸೆ ಪರಿಸ್ಥಿತಿನ ಹೇಳ್ರಿ. ಅದೇನು ಮಾಡಿದ್ದೀನಿ ಹೇಳಿ. ಈ ಜಿಲ್ಲೆ ಒಳಗೆ ಜನಸಾಮಾನ್ಯರಿಗೆ ಇದಾಗುವಂಥದ್ದು ಏನು ಮಾಡಿದ್ದೀನಿ ಹೇಳಿ. ಅದು ಅದನ್ನು ಇದಕ್ಕೆ ನಾನು ಆ ಥರ ಅದು ಅವು ಮಾತಾಡೋದಕ್ಕೆ ನಾನು ಆ ಲೆವೆಲ್ಗೆ ಇಳಿಯೋಕ್ಕಾಗುತ್ತೇನೆ ರೀ. ನಂದಿಗೌಡ್ರೆ ನಮ್ಮ ನಾ ಪದ ಬಳಸ್ತೀರಾ? 3 ಬಿಟ್ಟಿರೋಂಥವು ಅಲ್ಲೇನೈತೆ ಹಿಂದ್ಗಡೆ ಬ್ಯಾಕಿಂಗ್ ಐತಿ. ಇದಕ್ಕೆ ಕೆಲವು ರಾಜಕಾರಣಿಗಳು ದೇವೇಗೌಡ ಕುಟುಂಬ ಎದುರಿಸೋಕ್ಕಾಗ್ದಲೇ ಇರೋರು ಇಂಥವ್ರು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಸೋಕೆ ಹೋಗ್ತಾರೆ. ಈ ಬ್ಲ್ಯಾಕ್ ಮೇಲ್ಗೆಲ್ಲ ನಾನು ಅದಕ್ಕೆ ಕಾನೂನು ರೀತಿ ಈಗಾಗಲೇ ಮಾತಾಡಿದ್ದೀನಿ. ಕಾನೂನು ತಜ್ಞರ ಜೊತೆ ಏನು ಮಾಡಬೇಕು ನಾನು ಮಾಡಿ ಆರೋಪಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಅದೇ ವಿಚಾರ ರೇ ನಾನು ಉತ್ತರ ನಾನು ನಾನು ಅದಕ್ಕೆ ಹೇಳಿದ್ನಲ್ರಿ, ಯಾವುದೇ ಇದ್ರೆ ತನಿಖೆ ಮಾಡ್ಕೊಳ್ಳಿ ನಮ್ಮ ಕುಟುಂಬದ್ದು ಅಂತ ಹೇಳಿದ್ಮೇಲೆ ಇನ್ನೇನು ಹೇಳಿದ್ರಿ? ಇಲ್ಲ ಸರ್, ಒಂದು ಪ್ರಶ್ನೆ ಸರ್, ಈಗ ನಿಮ್ಮಂತವ್ರಿಗೆ ಈ ತರ ಆಗ್ಬಿಟ್ರೆ ಜನಸಾಮಾನ್ಯ ಕಥೆ ಏನು ಅಂತ ಅಂದ್ರೆ ಯಾವ ರೀತಿ ಇದೆ ರಾಜ್ಯದಲ್ಲಿ ಅಂದ್ರೆ ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ. ಇಂಥವ್ರಿಗೆ ಕೆಲವು ರಾಷ್ಟ್ರೀಯ ಪಕ್ಷಗಳು ಹಿಂದ್ಗಡೆಯಿಂದ ಸಪೋರ್ಟ್ ಯಾರು ಕೊಡ್ತಾವ್ರೆ ನನಗೆ ಗೊತ್ತಿದೆ. ನಿಮ್ಮ ಪಕ್ಷ ನಿಲ್ಬೇಕಲ್ಲ, ಏನೋ ನಿಮ್ಮ ಪಕ್ಷ ನಿಲ್ಬೇಕಲ್ವ ಈ ತರ ಸುಳ್ಳು ಆರೋಪ? ಈಗ ನಮ್ಮ ಯಾರೋ ಅಡ್ವೊಕೇಟ್ ನೆನ್ನೆ ಹೇಳಿದ್ವೇನ್ರಿ, ಅಡ್ವೊಕೇಟ್ ಹೇಳಿದ್ವು. ನಾನು ನನ್ನ ಬಾಯಿ ಹೇಳಕ್ಕಾಗ್ತದ? ಯಾರೋ ಒಬ್ಬ ಈತ ನಮ್ಮ ಪರಿಸ್ಥಿತಿ 77 ಕೋಟಿ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಏನೋ ಹೇಳಿ ನೆನ್ನೆ ನಿಮ್ಮ ಯಾರೋ ಪೇಪರ್ ನೋಡಿದ್ರು ಅಂತ ಹೇಳಿದೆ. 77 ಕೋಟಿ ನಾನು ಮೊನ್ನೆ ಹೇಳಿದ್ದೆ. ನಮ್ಮ ಟಿ ವಿಲಿ ಹಾಕಿದ್ರೇನ್ರಿ, ಮಾಧ್ಯಮದಲ್ಲಿ ಹಾಕಿದ್ರೆ ನಿಮ್ಮ TV 9 TV 18 ಇಂಥವನ್ನ ಯಾತಕ್ಕೋಸ್ಕರ ಪ್ರೋತ್ಸಾಹ ಕೊಡ್ತಾರೆ? ನಾನು ಹೇಳಿದ್ವಿ ಮೊನ್ನೆನೆ, ಯಾವುದೇ ತನಿಖೆ ಇದ್ದರೆ ಯಾವಂದಾರು ನಾನು ಬೇನಾಮಿ ಆಸ್ತಿ ಮಾಡಿದರೆ ತಕ್ಷಣ ಮುಟ್ಗೋಲು ಹಾಕೇಳಿ. ನಾನಾಗಲಿ ಪ್ರಜ್ವಲ್ ಆಗಲಿ ನಮ್ಮ ಕುಟುಂಬದವರು ಯಾರ್ದಾರು ಬೇನಾಮಿ ಆಸ್ತಿ ಮಾಡಿದರೆ ಅದೆಷ್ಟು ಆ ರೀತಿ ಮಾಡೋಕ್ಕೆ ಹೇಳ್ರಿ. ಅವಕ್ಕೆಲ್ಲ ನಾನು ಈಗ ಕೆಲವು ಉತ್ತರ ಕೊಡೋಕೆ ಹೋದರೆ ಆಮೇಲೆ ಅದು ಕಾನೂನು ರೀತಿ ಏನು ಮಾಡಬೇಕು ನಾನು ಅದಕ್ಕೆ ನನಗಾಗಲೇ ಕಾನೂನು ಹೇಳಿದ್ದೀನಿ. ಎಂಥದ್ದು ಇದರಲ್ಲಿ ಅದೆಂಥ ಇದರಲ್ಲಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಇದು ತೋರಿಸ್ತೀವಿ ಅಂತಾರಲ್ಲ, ಅದು ಹೇಳಿ ಆಮೇಲೆ ತೋರಿಸ್ತೀವಿ, ಆಮೇಲೆ ತೋರಿಸ್ತೀನಿ. ನನಗೂ ಗೊತ್ತಿದೆ ಕಾನೂನು. ಇದೆಲ್ಲ ಎಲ್ಲರಲ್ಲೂ ಆಟ ಆಡ್ದಂಗೆ ನನ್ನದು. ಈಗ ಯಾರ್ಯಾರು ಹಾಕ್ಸಿದ್ರು, ನನ್ನ ಮಗನ ಮೇಲೆ ಕೇಸ್ ಹಾಕ್ತಾಯಿತ್ತು, ನಮ್ಮ MLC ಮೇಲೆ ಕೇಸ್ ಹಾಕಿ ಬಿದ್ದೋಯ್ತಲ್ಲ, ನನ್ನ ಮೇಲೆ ಒಂದು ಕೇಸು. ನಾನು ಯಾವ್ದಾದ್ರು ಬೂತ್ಗೆ ಹೋಗಿದ್ದೀನ? ಒಂದು ರಾಷ್ಟ್ರೀಯ ಪಕ್ಷ BJP ಇಂಥವ್ರನ್ನ ಇಟ್ಕೊಂಡವ್ರಲ್ಲ, ಇಂಥವ್ರನ್ನ ರಾಷ್ಟ್ರೀಯ ಪಕ್ಷ BJP ಇಟ್ಕೊಂಡು ಆ ಕೇಂದ್ರದ ಮಂತ್ರಿ ಮೊನ್ನೆ ನಡ್ಕೊಂಡು ನೋಡಿದಿರಲ್ಲ. ನನಗೆ ಗೌರವದಲ್ಲಿ ಯಾಕಪ್ಪ ಕೇಂದ್ರ ಮಂತ್ರಿ ಬಂದವ್ರೆ, ಅವ್ರಿಗೆ ಗೌರವ ಕೊಡಬೇಕು. ನಮಗೆ ಗೌರವ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ನಾನು ಎಷ್ಟು ತಾಳ್ಮೆಯಿಂದ ಮೊನ್ನೆ ತಡ್ಕೊಂಡೆ.